ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿಕಿತ್ಸೆಯ ಅಸಾಂಪ್ರದಾಯಿಕ ವಿಧಾನಗಳು. ಮೈ ಮೇಲೆ ಬರುವುದು ಎಂಬ ಪರಿಕಲ್ಪನೆಯು ಅತಿ ಪ್ರಾಚೀನ ಸಂಸ್ಕೃತಿಗಳಷ್ಟೇ ಪುರಾತನವಾದುದು. ಇಂಥ ವ್ಯಕ್ತಿಗೆ ದೆವ್ವ, ಭೂತ, ಪಿಶಾಚಿ ಹಿಡಿದಿದೆ ಎಂಬ ಸುದ್ದಿಯನ್ನು ನಾವು ಕೇಳಿದ್ದೇವೆ. 1960ರಿಂದ ಈವರೆಗೆ ವಿಶ್ವವ್ಯಾಪಕವಾದ ನನ್ನ ತಿರುಗಾಟದಲ್ಲಿ ನಾನು ಕಂಡುಕೊಂಡಿದ್ದೆಂದರೆ ಅವಿವೇಕಿಗಳಾದ ಮಂದಿ ಮಾತ್ರವಲ್ಲ, ವಿದ್ಯಾವಂತ ಪುರೋಹಿತ ಮಂದಿ ಸಹ ಮೈಮೇಲೆ ಬರುವುದರ ವಾಸ್ತವತೆಯಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಆದರೆ ಈ ಮೈಮೇಲೆ ಬರುವ ಪರಿಪಾಠ ಬೌದ್ಧಿಕ ಅಸಮತೋಲನದ ಪರಿಣಾಮ ಅಷ್ಟೇ. ಇಂಥ ಪ್ರಕರಣಗಳನ್ನು ಧಾರ್ಮಿಕ ಆಚರಣೆ ಹಾಗೂ ಸಮಾರಂಭಗಳ ಮೂಲಕ ಸರಿಪಡಿಸಲು ಸಾಧ್ಯವಿದೆ. ಇದು ವಿಶ್ವದ ಬಹಳಷ್ಟು ಸಮುದಾಯಗಳಲ್ಲಿ ಕೆಲಸಲ ಗುಪ್ತವಾಗಿಯಾದರೂ ಇನ್ನೂ ಆಚರಣೆಯಲ್ಲಿದೆ. ಪರೀಕ್ಷೆ ಮಾಡಲು ನನಗೆ ಅವಕಾಶ ದೊರೆತಂಥ ಬಹಳಷ್ಟು ಪ್ರಕರಣಗಳಲ್ಲಿ ಅವು ಇಂದ್ರಿಯ ಚಾಪಲ್ಯಗಳನ್ನು ಅದುಮಿಡುವುದರಿಂದ ಸಾಮಾನ್ಯವಾಗಿ ಉಂಟಾದ ಚಿತ್ತ ಸಂಕ್ಷೋಭೆಯ ಸಮಸ್ಯೆಗಳಾಗಿದ್ದುವು. ಏನನ್ನೋ ಕಳೆದುಕೊಳ್ಳುವ ಭಯದ ಮನೋವಿಕಾರ ಅಥವಾ ಬಯಸಿದ್ದಂಥ ವಸ್ತುವನ್ನು ಪಡೆಯಲು ಅಸಮರ್ಥವಾದ ಹತಾಶೆ, ಇಂಥ ಇತರ ಕಾರಣಗಳೂ ಇವೆ. ಭಾರತದಲ್ಲಿ ಕೆಲವು ಸ್ಥಳಗಳಿವೆ. ಮೈಮೇಲೆ ಬರುವುದರಿಂದ ಬಿಡುಗಡೆ ದೊರಕಿಸಲು ರೋಗಿಗಳನ್ನು ಅಲ್ಲಿಗೆ ಕರೆತರಲಾಗುವುದು. ಒಂದು ವಿಗ್ರಹದ ಎದುರಿಗೆ ರೋಗಿಗಳನ್ನು ಚಾಟಿಯಿಂದ ಹೊಡೆಯುವುದನ್ನು ಒಳಗೊಂಡಂತೆ ಚಿಕಿತ್ಸಕರು ಒರಟು ವಿಧಾನಗಳನ್ನು ಅನುಸರಿಸುತ್ತಾರೆ. ಚಿಕಿತ್ಸೆಯ ಸಮಯದಲ್ಲಿ ವಾಕ್ಯ ಎಂದು ಕರೆಯಲಾಗುವ ಚಿಕಿತ್ಸಕರಲ್ಲಿ ಒಬ್ಬ ತನಗೂ ಮೈಮೇಲೆ ಬಂದಿದೆಯೇನೋ ಎನ್ನುವ ಹಾಗೆ ಮುಂದಕ್ಕೆ ಬರುತ್ತಾನೆ. ಅತ್ಯುನ್ನತ ಭಾವಾತಿರೇಕದ ಸ್ಥಿತಿಯಲ್ಲಿ ಕೆಲವು ಸಲ ಈ ವಾಕ್ಯನು ತನ್ನ ಶಕ್ತಿ ಎಷ್ಟೊಂದು ಅಗಾಧವಾದುದು ಎಂದು ಸಾಧಿಸುವ ಸಲುವಾಗಿ ಬೆಂಕಿಯ ಜ್ವಾಲೆಯೊಳಕ್ಕೆ ನೆಗೆದು ಬಿಡುವುದುಂಟು. ಆಮೇಲೆ ಮಂತ್ರಗಳನ್ನು ಹೇಳುತ್ತಾ ರೋಗಿಯು ಪ್ರಸಕ್ತ ಸ್ಥಿತಿಯಿಂದ ಬದಲಾಗುವುದಕ್ಕೆ ನೆರವು ನೀಡಲು ಪ್ರಯತ್ನಿಸುತ್ತಾನೆ. ಇಂಥ ಚಿಕಿತ್ಸಕರು ಹಿಮಾಲಯ ಪರ್ವತಗಳಾದ್ಯಂತವಾಗಿ ಚದುರಿ ಹೋಗಿದ್ದಾರೆ. ಕೆಲವು ವರ್ಷಗಳ ಕೆಳಗೆ ಡಾಕ್ಟರ್ ಎಲ್ಮರ್ ಗ್ರೀನ್, ಆಲಿಸ್ ಗ್ರೀನ್ ಹಾಗೂ ಅವರ ಕೆಲವು ಸಹೋದ್ಯೋಗಿಗಳು ಮೆನ್ನಿಂಜರ್ ಪ್ರತಿಷ್ಠಾನದ ವತಿಯಿಂದ ಭಾರತಕ್ಕೆ ಬಂದಿದ್ದರು. ಯೋಗಿಗಳನ್ನು ಪರೀಕ್ಷೆ ಮಾಡುವುದಕ್ಕಾಗಿ ತುಂಬಾ ಸೂಕ್ಷ್ಮವಾದ ಶರೀರಶಾಸ್ತ್ರೀಯ ಉಪಕರಣಗಳನ್ನು ತಮ್ಮೊಡನೆ ತಂದಿದ್ದರು. ಋಷಿಕೇಶದಲ್ಲಿ ಗಂಗೆಯ ದಡದ ಮೇಲೆ ಸ್ಥಾಪಿತವಾಗಿರುವ ನನ್ನ ಆಶ್ರಮಕ್ಕೆ ಅವರು ಭೇಟಿ ನೀಡಿದ್ದರು. ಮೊದಲು ಯೋಜಿಸಿದ್ದ ಕಾಲಕ್ಕಿಂತಲೂ 1 ವರ್ಷ ತಡವಾಗಿ ಅವರು ಆಗಮಿಸಿದರು. ಹಾಗಾಗಿ ಪ್ರಯೋಗದ ಸಲುವಾಗಿ ಆಶ್ರಮಕ್ಕೆ ಬರಲು ಒಪ್ಪಿದ ಯೋಗಿಗಳನ್ನು ಅವರು ಭೇಟಿ ಮಾಡಲಾಗಲಿಲ್ಲ. ಹರಿಸಿಂಗ್ ಎಂಬ ವ್ಯಕ್ತಿಯನ್ನು ನಾನು ಕಾವಲುಗಾರನಾಗಿ ನೇಮಕ ಮಾಡಿದೆ. ಈತ ಪ್ರಯೋಗಗಳಲ್ಲಿ ಒಂದಕ್ಕೆ ವಸ್ತುವಾಗಲು ಸ್ವತಃ ಒಪ್ಪಿಕೊಂಡ. ಆ ಸಮಯದಲ್ಲಿ ಮನೋವಿಜ್ಞಾನಿಗಳು ಹಾಗೂ ವೈದ್ಯರನ್ನೊಳಗೊಂಡಂತೆ 40 ಮಂದಿ ಅಮೆರಿಕಾದ ವೀಕ್ಷಕರು ನನ್ನ ಆಶ್ರಮದಲ್ಲಿದ್ದರು. ಹರಿ ಸಿಂಗ್ ಒಂದು ಉಕ್ಕಿನ ಬ್ಲೇಡನ್ನು ಬೆಂಕಿಯಲ್ಲಿಟ್ಟ. ಅಮೆರಿಕಾದಿಂದ ಡಾಕ್ಟರ್ ಗ್ರೀನ್ರ ತಂಡದೊಡನೆ ಬಂದಿದ್ದ ಒಬ್ಬ ವ್ಯಕ್ತಿ ಚಿತ್ರೀಕರಣಕ್ಕೆ ತೊಡಗಿದ. ಹರಿಸಿಂಗ್ನ ಕೆಂಪಾದ ಕಾದ ಬ್ಲೇಡನ್ನು ಬೆಂಕಿಯಿಂದ ತೆಗೆದು ತನ್ನ ನಾಲಗೆಯಿಂದ ನೆಕ್ಕಿದ. ಚುರ್ರೆಂಬ ಶಬ್ದದೊಡನೆ ಆವಿ ಬಂತು. ನಾಲಿಗೆಗೆ ಏನೂ ಆಗಲಿಲ್ಲ, ಸುಡಲಿಲ್ಲ, ಗಾಯದ ಕಲೆಯೂ ಆಗಲಿಲ್ಲ. ಅಂಥ ಚಮತ್ಕಾರಗಳು ಆಗಾಗ ಯೋಗಿಗಳಲ್ಲದವರಿಂದಲೂ ಪ್ರದರ್ಶಿಸಲ್ಪಡುತ್ತವೆ. ಜನ ಅವರನ್ನು ಯೋಗಿಗಳೆಂದು ನಂಬಿಬಿಡುತ್ತಾರೆ. ಕುತೂಹಲದಿಂದಾಗಿ ಪಾಶ್ಚಾತ್ಯರು ಆಗಾಗ ಭಾರತಕ್ಕೆ ಹೋಗಿ ಹಿಮಾಲಯದ ತಪ್ಪಲು ಪ್ರದೇಶಗಳಲ್ಲಿ ಅಂಥ ಜನರನ್ನು ಕಾಣುತ್ತಾರೆ. ಆ ಅದ್ಭುತಗಳು ಸಾಧಾರಣವಾದವುಗಳು, ನೈಜವಾದವುಗಳೂ ಆಗಿದ್ದರೂ ಅವು ಯೋಗದ ಭಾಗಗಳಲ್ಲ ಹಾಗೂ ಯೋಗ ಪದ್ಧತಿಗಳಲ್ಲಿ ಅವುಗಳನ್ನು ಕಲಿಸುವುದಿಲ್ಲ.
1945ರಲ್ಲಿ ಒಂದು ಸಲ ನರರೋಗ ತಜ್ಞನೊಬ್ಬ ಆಸ್ಟ್ರೇಲಿಯಾದಿಂದ ನನ್ನನ್ನು ನೋಡಲು ಬಂದು 10 ದಿನಗಳ ಕಾಲ ಹಿಮಾಲಯದಲ್ಲಿ ನನ್ನ ಜೊತೆಗಿದ್ದ. 30 ವರ್ಷಗಳ ಹಿಂದೆ ಕೆಲವು ಆಸ್ಪತ್ರೆಗಳು ಅಥವಾ ಚಿಕಿತ್ಸಾಲಯಗಳು ಆ ಪರ್ವತ ಪ್ರದೇಶಗಳಲ್ಲಿ ಇದ್ದುವು. ಭಾರತ ಸರ್ಕಾರ ಈಗ ಸಣ್ಣ ಪುಟ್ಟ ರೋಗ ನಿವಾರಣೆಗೆ ಚಿಕಿತ್ಸಾ ಕೇಂದ್ರಗಳನ್ನು ನನ್ನಲ್ಲಿ ಕಟ್ಟುವ ಪ್ರಯತ್ನ ಮಾಡುತ್ತಿದೆ. ಈ ವ್ಯಕ್ತಿ ಕೆಲವು ಔಷಧಿಗಳನ್ನು ನಿಗದಿ ಮಾಡಿ ಸೂಚಿಸುವುದರ ಮೂಲಕ ಹಳ್ಳಿಗರಿಗೆ ಸಹಾಯ ಮಾಡಬಹುದೆಂದು ನಾನು ಭಾವಿಸಿದ್ದೆ. ಆತ ಹಿಮಾಲಯಕ್ಕೆ ಬಂದ ಉದ್ದೇಶವೆಂದರೆ ನನ್ನನ್ನು ಭೇಟಿ ಮಾಡಿ ತಾನು ಸಹಜವಾಗಿ ಆರೋಗ್ಯಕರ ಜೀವನವನ್ನು ಬದುಕಲು ಬಿಡದ ತೀವ್ರವಾದ ತಲೆಶೂಲೆಯಿಂದ ಬಿಡುಗಡೆ ಪಡೆಯುವುದೇ ಆಗಿತ್ತು. ಆತನೇ ಸ್ವತಃ ವೈದ್ಯನಾಗಿದ್ದುದಲ್ಲದೆ ಅನೇಕ ವೈದ್ಯರಿಂದ ತಪಾಸಣೆ ಮಾಡಿಕೊಂಡರೂ ತಲೆಶೂಲೆಯ ಕಾರಣವನ್ನು ಪತ್ತೆ ಹಚ್ಚಲಾಗಲಿಲ್ಲ. ಮಾತ್ರವಲ್ಲ, ಯಾರೂ ಈ ಬೇನೆಯನ್ನು ಯಶಃಪ್ರದವಾಗಿ ಚಿಕಿತ್ಸೆಗೊಳಪಡಿಸಿ ವಾಸಿ ಮಾಡಲಿಲ್ಲ. ನನ್ನ ಕೊಠಡಿಗೆ ಹಾಲು ತಂದು ಕೊಡುತ್ತಿದ್ದ ಒಂದು ಮುದುಕಿ ಆತನನ್ನು ನೋಡಿ ನಕ್ಕು, ಇವರು ವೈದ್ಯರೇನು ಎಂದು ಕೇಳಿ ಮತ್ತೆ ನಕ್ಕು ನನ್ನನ್ನು ಕುರಿತು, ನೀವು ಅವಕಾಶ ನೀಡಿದರೆ 2 ನಿಮಿಷಗಳಲ್ಲಿ ಅವರ ತಲೆಶೂಲೆಯನ್ನು ನಾನು ವಾಸಿ ಮಾಡಬಲ್ಲೆ ಎಂದು ಹೇಳಿದಳು. ಪ್ರಯತ್ನ ಮಾಡು ಎಂದು ಹೇಳಿದೆ. ಸುಪರಿಚಿತವಾದ ಒಂದು ಗಿಡಮೂಲಿಕೆಯನ್ನು ತಂದಳು. 2 ಕಲ್ಲುಗಳನ್ನು ಉಜ್ಜಿ ಬರಿಸಿದ ಕಿಡಿಯಿಂದ ಮೂಲಿಕೆ ಹೊತ್ತಿ ಉರಿಯಿತು. ಮೂಲಿಕೆಯನ್ನು ಅರೆದು ಅದನ್ನು ಆತನ ಬಲಕಣ ತಲೆಗೆ ಸ್ವಲ್ಪ ಲೇಪಿಸಿ, ವಿಶ್ವಾಸ ಇಡು, ಇನ್ನೆಂದಿಗೂ ನಿನಗೆ ತಲೆಶೂಲ ಬರುವುದಿಲ್ಲ. ಸ್ವಲ್ಪ ಹೊತ್ತು ಮಲಗು ಎಂದು ಹೇಳಿದಳು. ಆತ ಮಲಗಿದ. ಮುದುಕಿ ಒಂದು ಕಬ್ಬಿಣದ ಮೊಳೆಯ ಮೊನೆಯನ್ನು, ಕೆಂಪಾದ ಮೊನೆಯನ್ನು ಮದ್ದಿನೊಳಗೆ ಅದ್ದಿ ಮೇಲಿನ ವೈದ್ಯನ ಕಣತಲೆಯ ಮೇಲೆ ಚುಟುಕೆ ಹಾಕಿದಳು. ವೈದ್ಯ ಕಿರುಚಿಕೊಂಡು ನೆಗೆದೆದ್ದು ಕುಳಿತ. ನಾನೂ ಗಾಬರಿಯಾದೆ. ಮುದುಕಿ ಸದ್ದಿಲ್ಲದೆ ತನ್ನ ಹಳ್ಳಿಗೆ ನಡೆದಳು. ವೈದ್ಯನ ತಲೆನೋವು ಹೊರಟು ಹೋಯಿತು. ಹಳ್ಳಿಗರು ಆಗಾಗ ಅಂಥ ವ್ಯಕ್ತಿಗಳನ್ನು ಮಾಡುತ್ತಾರೆ. ಇದ್ಯಾವ ವಿಜ್ಞಾನ? ಇದರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕು ನಾನು ಎಂದು ವೈದ್ಯ ಕೇಳಿದಾಗ ನಾನವನಿಗೆ ಪ್ರೋತ್ಸಾಹ ನೀಡಲಿಲ್ಲ. ಯಾಕೆಂದರೆ ಅಂಥ ಚಿಕಿತ್ಸೆಗಳು ಕೆಲವು ಸಂದರ್ಭದಲ್ಲಿ ಮಾತ್ರ ಫಲಕಾರಿಯಾಗುತ್ತವೆ. ಅವು ಕ್ರಮಬದ್ಧವಾದವುಗಳಲ್ಲ. ಆದುದರಿಂದ ಯಾವುವು ನಿಜಕ್ಕೂ ಪರಿಣಾಮ ಬೀರುತ್ತವೆ, ಯಾವುವು ಬರೀ ಮೂಢಾಚರಣೆಗಳು ಎಂಬುದನ್ನು ತಿಳಿಯುವುದು ತುಂಬಾ ಕಷ್ಟ. ಆದರೂ ಆ ವೈದ್ಯ ಪಟ್ಟು ಹಿಡಿದು ಮತ್ತು ಗಢ್ವಾಲ್ ಪರ್ವತ ಪ್ರದೇಶಕ್ಕೆ ಹೋಗಿ ಹಿಮಾಲಯದ ಮೂಲಿಕೆಗಳ ತಜ್ಞನೊಬ್ಬನ ಬಳಿ ಕಲಿಯತೊಡಗಿದ. ಆ ಮೂಲಿಕಾ ತಜ್ಞ ಭೈರವದತ್ತನಿಗೆ 3000ಕ್ಕೂ ಹೆಚ್ಚು ಬಗೆಗಿನ ಮೂಲಿಕೆಗಳ ಪರಿಚಯವಿತ್ತು. 6 ತಿಂಗಳ ನಂತರ ಮತ್ತೆ ನನ್ನನ್ನು ಭೇಟಿ ಮಾಡಿದ ವೈದ್ಯನು ಆ ಅಜ್ಜಿಯಿಂದ ನಾನು ಪಡೆದ ಚಿಕಿತ್ಸೆಯ ವೈಜ್ಞಾನಿಕ ವಿವರಣೆ ನನಗೆ ಗೊತ್ತಾಯಿತು. ಟಿಬೆಟ್ಟಿನ ಸೀಮೆಯಿಂದ ಚೀನಾಕ್ಕೆ ಹಾದು ಹೋಗುವ ಪ್ರವಾಸಿಗಳು ಬಳಸುವ ಹಾಗೂ ಆಕ್ಯುಪಂಕ್ಚರ್ ಎಂದು ಕ್ರಮಬದ್ಧಗೊಳಿಸಲಾಗಿರುವ ತತ್ವಾಧಾರಿತವಾದುದು ಅದು. ಪ್ರಾಚೀನ ಭಾರತೀಯ ವೈದ್ಯ ವಿಜ್ಞಾನದ ಚರಕ ಇದನ್ನು ಸೂಚಿ ವೇದ ಎಂದು ಉಲ್ಲೇಖಿಸಿದ್ದಾನೆ. ಆಧುನಿಕ ಹಿಂದಿ ಭಾಷೆಯಲ್ಲಿ ಸೂಯಿ ಎಂದರೆ ಸೂಜಿ, ಅಂದರೆ ಸೂಜಿ ಚುಚ್ಚುವ ಚಿಕಿತ್ಸೆ ಎಂದು ನನಗೆ ವರದಿ ಮಾಡಿದ. ಈತ ಒಂದು ತಲೆನೋವಿನಿಂದ ಬಿಡುಗಡೆ ಪಡೆದನಾದರೂ ಈಗ ಈ ಶಮನಕಾರಿ ವಿಧಾನಗಳ ಬಗ್ಗೆ ಶೋಧನೆಗೆ ತೊಡಗಿ ಸ್ವತಃ ಹೊಸ ತಲೆಬೇನೆಯನ್ನು ಹುಟ್ಟುಹಾಕಿಕೊಳ್ಳುತ್ತಿದ್ದಾನೆ. ಪರಿಣಾಮ ಬೀರುವ ಅನೇಕ ಸಂಗತಿಗಳು ಹಳ್ಳಿಗರಿಗೆ ಗೊತ್ತಿವೆ. ಆದರೆ ಅವುಗಳಲ್ಲಿ ಅಡಗಿರುವ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವ ತನಕ ಅವುಗಳನ್ನು ಅಳವಡಿಸಿಕೊಳ್ಳದಿರುವುದು ವಿವೇಕದ ಕ್ರಮ. ನಾವು ಮುಕ್ತ ಮನಸ್ಸಿನವರಾಗಿರಬೇಕು. ಲೋಹಗಳನ್ನು ಬಳಸಿ ತಯಾರಿಸಲಾದ ಔಷಧಿಗಳ ಬಳಕೆ ಪಾಶ್ಚಾತ್ಯರಲ್ಲಿ ಈಗ ಹೆಚ್ಚಾಗಿ ಕಾಣುತ್ತಿಲ್ಲ. ರೋಗಿಗಳಿಗೆ ನೆರವಾಗುವಂಥ ಔಷಧಿ ತಯಾರಿಸುವ ಅನೇಕ ಆಧುನಿಕ ಸಲಕರಣೆಗಳನ್ನು ನಾವು ಹೊಂದಿದ್ದರೂ ಎಲ್ಲ ಕಾಯಿಲೆಗಳಿಗೂ ಔಷಧಿಗಳೇ ಪರಿಹಾರ ನೀಡಲಾರವು. ಆಯುರ್ವೇದ ಚಿಕಿತ್ಸಾ ಪದ್ಧತಿಯು ಗಿಡಮೂಲಿಕೆಗಳನ್ನು
ಮತ್ತಿತರ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸುತ್ತದೆ. ಜಲಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ, ಆವಿ ಚಿಕಿತ್ಸೆ, ಬಣ ಚಿಕಿತ್ಸೆ, ಸೂರ್ಯ ಸ್ನಾನ, ಹಲವಾರು ಹೂವು ಹಣ್ಣುಗಳ ಪಾನಕಗಳು ಇವೆಲ್ಲ ಆಯುರ್ವೇದ ಚಿಕಿತ್ಸೆಯ ಅಗತ್ಯ ಪರಿಕರಗಳು. ಆಯುರ್ವೇದೀಯ ಚಿಕಿತ್ಸಾ ಪದ್ಧತಿಯನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ: ನಿದಾನ ಮತ್ತು ಪಥ್ಯ. ಚಿಕಿತ್ಸಕರು ಆಹಾರ, ನಿದ್ದೆ ಮತ್ತು ಅಗತ್ಯಾನುಸಾರವಾಗಿ ವಾಸ ಮಾಡುವ ಹವಾಮಾನ ಬದಲಾವಣೆಯನ್ನು ಕುರಿತೂ ಸಹ ಸೂಚನೆಗಳನ್ನು ವಿಧಿಸುತ್ತಾರೆ. ಜನನಿಬಿಡವಾದ ಆಧುನಿಕ ಆಸ್ಪತ್ರೆಗಳಲ್ಲಿ ಗಾಬರಿಯಾಗುವಂಥ ಸ್ಥಿತಿಗತಿಗಳಿಂದ ರೋಗಿಗಳನ್ನು ದೂರವಿಡುವುದೂ ಕೂಡ ಉತ್ತಮವಾದ ಅಗತ್ಯವೇ ಸರಿ. ಕೆಲವೇ ಆಧುನಿಕ ಔಷಧಗಳ ಸವಲತ್ತುಗಳನ್ನು ಹೊಂದಿದ್ದರೂ ಹಿಮಾಲಯದ ಜನ ಆರೋಗ್ಯಕರವಾಗಿ ಹಾಗೂ ದೀರ್ಘಾಯುಷಿಗಳಾಗಿ ಇರಲು ಹೇಗೆ ಸಾಧ್ಯ ಎಂದು ಅನೇಕ ಸಲ ಆಶ್ಚರ್ಯಪಟ್ಟಿದ್ದೇನೆ. ಆಧುನಿಕ ವೈದ್ಯ ವಿಜ್ಞಾನವು ಇನ್ನೂ ಪರಿಹಾರ ಕಂಡುಹಿಡಿದಿಲ್ಲದ ಎಷ್ಟೋ ರೋಗಗಳಿವೆ. ಪರ್ವತ ಜೀವಿಗಳು ಈ ರೋಗಗಳಿಂದ ಪೀಡಿತರಾಗುವುದಿಲ್ಲ. ಬಹುಶಃ ತಾಜಾ ಆಹಾರ, ಗಾಳಿ ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ನಿರಾತಂಕವಾಗಿ ಮುಕ್ತವಾಗಿ ಚಿಂತಿಸುತ್ತಾ ಬದುಕುತ್ತಿರುವುದೇ ಅವರ ಆರೋಗ್ಯದ ರಹಸ್ಯವಿರಬೇಕು. ವಿಶ್ವದಾದ್ಯಂತ ಲಕ್ಷೋಪಲಕ್ಷ ಮಾನಸಿಕ ರೋಗಿಗಳು ಸರಿಯಾದ ಆಹಾರ ಪದ್ಧತಿ, ಪಾನಕಗಳು, ವಿಶ್ರಾಂತಿ, ಪ್ರಾಣಾಯಾಮ ಹಾಗೂ ಧ್ಯಾನ ಇವುಗಳು ದೊರೆತಲ್ಲಿ ಉಪಯೋಗ ಪಡೆಯಬಲ್ಲರು. ಪ್ರತಿನಿರೋಧಕ ಮತ್ತು ಪರ್ಯಾಯ ಔಷಧಿಗಳನ್ನು ಕಡೆಗಣಿಸಕೂಡದು. ಬೋಲೋ ಸಬ್ ಸಂತ್ ಕಿ ಜೈ.